ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶ ವಿದೇಶಗಳೇ ಎದುರು ನೋಡುತ್ತಿರುವ ಬಹು ನಿರೀಕ್ಷೆಯ ಯಶ್ ಅವರ ಅಭಿನಯದ ಟಾಕ್ಸಿಕ್ ಸಿನಿಮಾದ ಟೀಸರ್ ಬಗ್ಗೆ ಸಣ್ಣದಾಗಿ ಮಾತನಾಡೋಣ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಒತ್ತಿ. ರಾಯ್ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಒಂದಿಷ್ಟು ಸೀನ್ ನೋಡಿ ಬೆರಗಾದವರಿಗೆ ಈ ಎಲ್ಲ ಊಹಾಪೋಹಗಳನ್ನ ಅಡಗಿಸಿ ಕತೆ ಬೇರೆನೇ ಇದೆ ಎಂದು ಈ ಟೀಸರ್ನಲ್ಲಿ ತೋರಿಸಿದ್ದಾರೆ. ಸಿನಿಮಾದ ವಿತರಕರು ಹಂಚಿಕೊಂಡಿರುವ ಸಿನಿಮಾ ಕಥೆಯ ಎಳೆಯ ಪ್ರಕಾರ ಇದು ಹಾಲಿವುಡ್ ಕಥೆಯಲ್ಲ, ಇದು ನಮ್ಮ ಗೋವಾದಲ್ಲಿ 1940ರಿಂದ 70ರ ದಶಕದಲ್ಲಿ ನಡೆದ ಸ್ಮಗ್ಲಿಂಗ್ ಮತ್ತು ಅಂಡರ್ ವರ್ಲ್ಡ್ಗಳ ಅಟ್ಟಹಾಸ ಮೆರೆದ ಕಥೆಗಳನ್ನು ಹೊಂದಿದೆ. ಕಥಾನಾಯಕ ರಾಯ್ ಅವನು ತನ್ನ ಸಾಮ್ರಾಜ್ಯ ಕಟ್ಟಲು ಎಷ್ಟು ರಕ್ತಪಾತಗಳನ್ನು ಮಾಡುತ್ತಾನೆ ಎಂದು ಮೇಲ್ನೋಟಕ್ಕೆ ಅರ್ಥ ಆಗುತ್ತದೆ. ತನ್ನನ್ನು ತಡೆಯಲು ಬಂದವರನ್ನು ಮಟ್ಟ ಹಾಕಿ ರೌದ್ರ ಅವತಾರವನ್ನು ತೋರುತ್ತಾನೆ. ಹೀಗಿರುವಾಗ ಇನ್ನೊಂದು ಶಾಕ್, ಯಶ್ ಅವರ ಯಂಗ್ ಲುಕ್. ಇದು ಯಾರು, ರಾಯ್ ಮಗನೇ ಎಂಬುದು ಕುತೂಹಲ ಮೂಡುತ್ತದೆ. ಅವನ ಬಿಕರತೆಯ ದೃಶ್ಯಗಳು ನಿಜವಾಗಿ ಮೈ ಜುಮ್ ಎನಿಸುತ್ತದೆ. ಯಶ್ ಇಲ್ಲಿ ತನ್ನ ಪಾತ್ರಕ್ಕಾಗಿ ದೇಹವನ್ನು ಸಜ್ಜುಗೊಳಿಸಿ ನಟನೆ ಡೈಲಾಗ್ಗಳಿಂದ ಇಡೀ ಜಗತ್ತೇ ದಿಗ್ಭ್ರಮೆಗೊಳ್ಳುವಂತೆ ಮಾಡಿದ್ದಾರೆ. ಈ ಚಿತ್ರದ ಕಲರಿಂಗ್ ಫ್ರೇಮ್ ವರ್ಕ್ ಅದ್ಭುತ. ನಿರ್ದೇಶಕಿ ಗೀತು ಮೋಹನ್ ದಾಸ್ ತನ್ನ ಕರ್ತವ್ಯವನ್ನು ಅದ್ಭುತವಾಗಿ ನಿರ್ವಹಿಸಿದ್ದಾರೆ. ಸಂಗೀತ ನಿರ್ದೇಶಕ ರವಿ ಬಸ್ರೂರಂತೂ ತನ್ನ ಕೆಲಸಕ್ಕೆ ಚ್ಯುತಿ ಬರದಂತೆ ಕೆಲಸ ಮಾಡಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಉತ್ತಮ ಸಿನಿಮಾಗಳು ಬರದೆ ಸಿನಿಮಾ ಮಂದಿರಗಳು ಬಿಕೋ ಅನ್ನುವ ಪರಿಸ್ಥಿತಿಯಲ್ಲಿ ಈ ಚಿತ್ರದ ಟೀಸರ್ ಹೊಸ ನಿರೀಕ್ಷೆ ಹುಟ್ಟಿಸಿದೆ. ಕೆಲವು ಸೀನ್ಗಳು ಮನಸ್ಸಿಗೆ ಘಾಸಿಯಾಗುವಂತೆ ಇದ್ದರೂ ಕುಟುಂಬ ಮಕ್ಕಳ ಜೊತೆ ನೋಡಬಹುದೇ ಎಂಬುದು ಪ್ರಶ್ನಾರ್ಥಕ. ಅದೇನೇ ಇರಲಿ, ನಮ್ಮ ಕನ್ನಡದ ಹುಡುಗ ಹಾಲಿವುಡ್ ಮಟ್ಟದಲ್ಲಿ ಸಿನಿಮಾ ಮಾಡುತ್ತಾರೆ ಎಂದರೆ ಮೆಚ್ಚಲೇಬೇಕಾದ ವಿಷಯ. ಮಾರ್ಚ್ 19ನೇ ತಾರೀಕು ರಿಲೀಸ್ ಆಗುತ್ತಿರುವ ಈ ಚಿತ್ರವನ್ನ ಎಲ್ಲ ಕನ್ನಡಿಗರು ನೋಡಿ ಅಂತ ಹೇಳ್ತಾ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.